ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಪಯಣ ಇವಾಗ ಕೂರ್ಗ್ ಕಡೆಗೆ. ಹಾಗೆ ಇವಾಗ ಟೈಮ್ ಬಂದು 5:30 ಆಗಿದೆ. ಆಲ್ಮೋಸ್ಟು ತುಮಕೂರಿಂದ ಹೊರಟಿದ್ದೀವಿ 5:30ಗೆ. ಆ್ಯಂಡ್ ಇನ್ನೇನು ಬ್ಯೂಟಿಫುಲ್ ಆದ ಸನ್ಸೆಟ್ ಕೂಡ ಆಗ್ತಾ ಇದೆ. 6:30ಗೆಲ್ಲ ಸನ್ಸೆಟ್ ಆಗುತ್ತೆ. ಇವಾಗ ಗೋಲ್ಡನ್ ಹವರ್ ನೋಡೋದಕ್ಕೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ್ಯಂಡ್ ನಾವು ರೀಚ್ ಆಗೋ ಟೈಮ್ ಬಂದು ಆಲ್ಮೋಸ್ಟ್ 10 o'clock ತೋರಿಸ್ತಾ ಇದೆ. ಇನ್ನು 217 ಕಿಲೋಮೀಟರ್ಸ್ ದೂರ ಇದೆ. ಆ್ಯಂಡ್ ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ಇನ್ನೇನು ಹೊರಟಿದ್ದೀವಿ, 10 ಗಂಟೆಗೆ ರೀಚ್ ಆಗ್ತೀವಿ. ನೀವೇನಾದರೂ ಟ್ರಿಪ್ಸ್ ಎಲ್ಲ ಪ್ಲ್ಯಾನ್ ಮಾಡಿದರೆ ಯಾವ ಥರ ಪ್ಲ್ಯಾನ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆರ್ಗನೈಸ್ಡ್ ವೇಯಲ್ಲಿ ಹೋಗ್ತೀರಾ ಇಲ್ಲ ಗೋ ವಿತ್ ದ ಫ್ಲೋ ಅನ್ನೋ ಥರ ಹೋಗ್ತೀರಾ ಅಂತ. ನಾವು ಮುಂಚೆ ಎಲ್ಲ ತುಂಬಾ ಆರ್ಗನೈಸ್ಡ್ ವೇಯಲ್ಲಿ ಹೋಗ್ತಾ ಇದ್ವಿ. ಈ ಜಾಗಗಳನ್ನ ಹೋಗಬೇಕು ಆ್ಯಂಡ್ ಈ ರೆಸ್ಟೋರೆಂಟ್ಗಳನ್ನ ವಿಸಿಟ್ ಮಾಡಬೇಕು ಅಂತ. ಬಟ್ ಇವಾಗ ಗೋ ವಿತ್ ದ ಫ್ಲೋ ಅನ್ನೋ ಥರ ಆಗೋಗುತ್ತೆ. ಆ್ಯಂಡ್ ಮನೆಯಿಂದ ಬರಬೇಕಾದ್ರೆ ಡಾರ್ಕ್ ಫ್ಯಾಂಟಸಿನ ತೊಗೊಂಬಂದಿದ್ದೆ. ಇದು ಫಿಲ್ಸನ್ನು ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಓವನಲ್ಲಿ ಹೀಟ್ ಮಾಡಿ ತಿಂದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಒನ್ಸ್ ಇನ್ ಎ ವೈಲ್ ಇಟ್ ಈಸ್ ಓಕೆ ಟು ಹ್ಯಾವ್ ಅಂತಲೇ ಅನಿಸುತ್ತೆ. ಹಾಗೆ ಇವಾಗ ರೆಸ್ಟೋರೆಂಟ್ನ ಹುಡುಕ್ತಾ ಇದ್ದೀವಿ ಯಾವ್ದು ಹೋಗೋದು ಅಂತ. ಆ್ಯಂಡ್ ಫೈನಲಿ ನಾವು ಗೂಗಲಲ್ಲಿ ನೋಡಿದ್ವಿ, ರೇಟಿಂಗ್ ಒಂದು ಚೆನ್ನಾಗಿರೋದು ಕಾಣಿಸ್ತು ನಮಗೆ. ಆ್ಯಂಡ್ ಕಮೆಂಟ್ಸ್ ಎಲ್ಲ ಓದಿದ್ವಿ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಫೋಟೋಸ್ ಕೂಡ ನೋಡಿದ್ವಿ. ಯಾವುದು ಅಂತ ಹೇಳಿದ್ರೆ ಜನತಾ ರೆಸ್ಟೋರೆಂಟ್ ಅಂತ, ಮೈಸೂರಿನ ಹುಣಸೂರು ರೋಡಲ್ಲಿ ಲೊಕೇಟ್ ಆಗಿದೆ ಇದು. ಸೊ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಫುಡ್ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಆ್ಯಂಡ್ ಇದರ ರಿವ್ಯೂನು ನಾನು ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಹಾಕ್ತೀನಿ, ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕ್ತೀನಿ. ನಮ್ಮಿ ವ್ಲಾಗ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ನೀವೇನಾದರೂ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಚೆಕ್ಔಟ್ ಮಾಡಿ. ಅದರಲ್ಲಿ ಫುಡ್, ಟ್ರಾವೆಲ್ ಆ್ಯಂಡ್ ಲೈಫ್ ಸ್ಟೈಲ್ ಅಪ್ಡೇಟ್ಸ್ ಇರುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡ್ತಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ. ಹಾಗೆ ಡಿನ್ನರ್ ಆದಮೇಲೆ ನಾವು ಟೀನು ತೊಗೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಬೇರೆ ಬೇರೆ ಥರ ಸ್ನ್ಯಾಕ್ಸ್ ಆಪ್ಷನ್ಸ್ ಇದೆ. ಯಾವುದಾದ್ರು ತೊಗೊಳ್ಳೋಣ ಅಂತ ಮಾತಾಡ್ಕೊತಾ ಇದ್ದೀವಿ. ನೋಡಬೇಕು ಯಾವ್ದು ತೊಗೊಳ್ಳೋದು ಅಂತ. ಆ್ಯಂಡ್ ಫೈನಲಿ ಯಾವುದೋ ಒಂದು ಸ್ನ್ಯಾಕ್ಸ್ನ ತೊಗೊಂಡಿದ್ದೀರ ನನ್ನ ಹಸ್ಬೆಂಡು. ಹಾಗೆ ಇಲ್ಲಿ ಬೇರೆ ಬೇರೆ ಥರ ಟೀ ಎಲ್ಲ ಸಿಗುತ್ತೆ, ಬಟರ್ಫ್ಲೈ ಟೀ, ರೋಸ್ ಟೀ, ಹೈಬಿಸ್ಕಸ್ ಟೀ ಅಂತ. ಆ್ಯಂಡ್ ಡಿನ್ನರ್ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಡಿನ್ನರ್ ಎಲ್ಲ ತುಂಬಾ ಚೆನ್ನಾಗೇ ಆಯಿತು. ಫುಡ್ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ ಆನೆ ಕಾಣಿಸ್ತಾ ಇದೆ, ಹತ್ತಿರದಲ್ಲೇ ಇದೆ. ಎಲ್ಲಾದರೂ ಅದು ಹತ್ತಿರ ಬಂದುಬಿಟ್ರೆ ಇಟ್ಸ್ ರಿಯಲಿ ಡೇಂಜರ್. ಆ್ಯಂಡ್ ಆ್ಯನಿಮಲ್ಸ್ ಮೂಡ್ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ, ಪ್ರೆಡಿಕ್ಟ್ ಮಾಡೋದಕ್ಕೆ ಆಗಲ್ಲ. ಸದ್ಯಕ್ಕೆ ಅದು ದೂರ ಇತ್ತು, ಸ್ವಲ್ಪ ದೂರದಲ್ಲಿತ್ತು. ಹಾಗಾಗಿ ನಮಗೇನು ಹಾರ್ಮ್ ಆಗಿಲ್ಲ. ಆ್ಯಂಡ್ ಅದಕ್ಕೂ ನಾವೇನು ತೊಂದರೆ ಮಾಡಿಲ್ಲ ಅಂದರೆ ಅದು ನಮಗೇನು ಪ್ರಾಬ್ಲಮ್ ಮಾಡೋದಿಲ್ಲ. ಇಲ್ಲಂತೂ ಎಲ್ಲ ಕಡೆ ಎಲಿಫೆಂಟ್ ಕ್ರಾಸಿಂಗ್ ಬೋರ್ಡ್ಸ್ನ ಹಾಕಿದ್ದಾರೆ. ಆ್ಯಂಡ್ ನಾವು ಮೇಯ್ನಾಗಿ ನೋಡೋಕ್ಕೆ ಹೋಗ್ತಾ ಇರೋದು ಎಲಿಫೆಂಟ್ಸ್ಗಳನ್ನೇ. ನೆಕ್ಸ್ಟ್ ಡೇ ಬೆಳಿಗ್ಗೆ ನಿಮಗೆ ಗೊತ್ತಾಗುತ್ತೆ ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ. ನನ್ನ ಹಸ್ಬೆಂಡ್ ಅಂತೂ ಪಕ್ಕಾ ಎಲಿಫೆಂಟ್ ಲವರು. ನನಗೂ ಇವಾಗ ಎಲಿಫೆಂಟ್ಸ್ ಇಷ್ಟ ಆಗ್ತಾ ಇದೆ. ಅದರಲ್ಲೂ ಬೇಬಿ ಎಲಿಫೆಂಟ್ಸ್ ಅಂದರೆ ಇನ್ನೂ ತುಂಬಾ ಇಷ್ಟ. ತುಂಬ ಕ್ಯೂಟಾಗಿರುತ್ತೆ. ಹಾಗೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಇವಾಗ ಫೈನಲಿ ರೂಮಿಗೆ ಬಂದು ಚೆಕ್ ಇನ್ ಆಗಿದ್ದೀವಿ. ಇದು ಅಷ್ಟೇ ಗೋ ವಿತ್ ದ ಫ್ಲೋನೇ ಆಗೋಗಿದೆ. ಸಡನ್ನಾಗಿ ನಾವು ಒಂದು ಕಡೆ ಬಂದ್ವಿ. ಓಕೆ ಅವೈಲೇಬಲ್ ಇದೆಯಾ ಅಂತ ಚೆಕ್ ಮಾಡಿದ್ವಿ. ಇದೆ ಅಂತ ಹೇಳಿದ್ರು. ಸೊ ಪೇ ಮಾಡಿ ನಾವು ಇಲ್ಲಿ ಸ್ಟೇ ಮಾಡ್ತಾಯಿದ್ದೀವಿ. ನಾವು ಮೇಕ್ ಮೈ ಟ್ರಿಪ್ ಅಥವಾ booking.com ಈ ಸಲ ಬುಕ್ ಮಾಡಿಲ್ಲ. ಅಂದರೆ ಸಡನ್ನಾಗಿ ಹೊರಟಿರೋದಿದು. ಹಾಗಾಗಿ ನಾವು ಬುಕ್ ಮಾಡೋಕ್ಕೂ ಆಗಿಲ್ಲ ನಮಗೆ. ನೋಡೋಣ ಎಲ್ಲಿ ಆಪ್ಷನ್ಸ್ ಇರುತ್ತೆ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ, ಯಾವ್ದು ಹತ್ತಿರ ಆಗುತ್ತೆ ಅಂತ. ಆ್ಯಂಡ್ ಬ್ಯಾಲ್ಕನಿಯಿಂದ ವ್ಯೂ ಈ ಥರ ಇದೆ. ನೀಟಾಗಿ ಗೊತ್ತಾಗಬೇಕು ಅಂದರೆ ಬೆಳಗ್ಗೆನೇ ನೋಡಬೇಕು. ಹಾಗೆ ನೆಕ್ಸ್ಟ್ ಡೇ ಇವಾಗ ನಾವು ರೂಮ್ ಚೆಕ್ಔಟ್ ಮಾಡಿ ಹೊರಟಿದ್ದೀವಿ. ಯಾವ ಜಾಗಕ್ಕೆ ಅಂತ ಹೇಳಿದ್ರೆ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ಅನ್ನೋ ಜಾಗಕ್ಕೆ. ಸೊ ನೀವೆಲ್ಲ ಸಕ್ಕರೆ ಬೈಲನ್ನ ವಿಸಿಟ್ ಮಾಡೇ ಇರ್ತೀರ, ಶಿವಮೊಗ್ಗದಲ್ಲಿರೋ ಸಕ್ಕರೆ ಬೈಲು. ಯಾಕಂದರೆ ಅದು ತುಂಬಾ ಫೇಮಸ್ಸು. ಈ ಒಂದು ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪು ಅಷ್ಟೊಂದು ಫೇಮಸ್ ಇಲ್ಲ. ಆ್ಯಂಡ್ ಇನ್ನೇನು ಅರ್ಧ ಗಂಟೆಲಿ ರೀಚ್ ಆಗ್ತೀವಿ ನಾವು. ಬಟ್ ಚೆಕ್ಔಟ್ ಮಾಡಿ ರೂಮಿಂದ ಬಂದಿದ್ದೀವಿ. ಹಾಗೆ ಇನ್ನೇನು ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಬ್ರೇಕ್ಫಾಸ್ಟ್ ಪಾಯಿಂಟ್ನ ಹುಡುಕ್ತಾ ಇದ್ದೀವಿ. ನಾನು ಹೇಳ್ದಾಗೆ ನಾವು ಯಾವುದನ್ನು ಡಿಸೈಡ್ ಮಾಡಿಲ್ಲ ಈ ಸಲ. ನೋಡೋಣ ಯಾವ್ದು ಸಿಗುತ್ತೋ ಆ ಜಾಗಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ಬಗ್ಗೆ ನನ್ನ ಹಸ್ಬೆಂಡು ನೋಡಿದರು ಯೂಟ್ಯೂಬಲ್ಲಿ. ಸೊ ಹೋಗೋಣ ಅಂತ ಡಿಸೈಡ್ ಮಾಡಿದ್ರು ಅವರು. ಅವರಿಗೆ ಎಲಿಫೆಂಟ್ಸ್ ಇಷ್ಟ ಅಂತ ನಾನು ಹೇಳಿದೆ ಮೊದಲೇ. ಅದಕ್ಕೆ ಈ ಜಾಗನ ಪ್ರಿಫರ್ ಮಾಡಿದ್ರು ಅವರು.
ಆ್ಯಂಡ್ ತುಂಬಾ ಸ್ಪೇಷಿಯಸ್ ಆಗಿದೆ ಆ ಜಾಗ. ಹಾಗೆ ಎಲಿಫೆಂಟ್ಸ್ ಜೊತೆಗೆ ಆರಾಮಾಗಿ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು, ಆರಾಮಾಗಿ ನಿಂತ್ಕೊಂಡು ನೋಡ್ಬೋದು, ಫೀಡ್ ಮಾಡ್ಬೋದು, ಎಲ್ಲನೂ ಇರುತ್ತೆ. ಸೊ ಅದಕ್ಕೆ ಈ ಒಂದು ಜಾಗನ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಹೋದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಸೊ ಅಲ್ಲಿಗೆ ಹೋಗಿ ನೋಡೋಣ, ನನಗೂ ತುಂಬಾ ಕ್ಯೂರಿಯಾಸಿಟಿ ಇದೆ. ಸದ್ಯಕ್ಕೆ ಇವಾಗ ನಾವು ಬ್ರೇಕ್ಫಾಸ್ಟ್ ಪಾಯಿಂಟ್ನ ಹುಡುಕ್ತಾ ಇದ್ದೀವಿ. ಇಲ್ಲಂತೂ ಸದ್ಯದಲ್ಲಿ ಹತ್ತಿರದಲ್ಲಿ ಎಲ್ಲೂ ಇಲ್ಲ. ಸ್ವಲ್ಪ ಹೈವೇ ಅಥವಾ ಮೇನ್ ರೋಡ್ ಸಿಕ್ಕಿದಾಗ ನಮಗೆ ಸಿಗುತ್ತೆ ಬ್ರೇಕ್ಫಾಸ್ಟು. ಯಾವ ಜಾಗ ಹೋಗೋದು ಅಂತ ನೋಡೋಣ. ಇನ್ನೂ ಒಂದು ಅರ್ಧ ಗಂಟೆನೇ ಇದೆ, ಹೆಚ್ಚು ಕಮ್ಮಿ 25-26 ಮಿನಿಟ್ಸ್ ಇದೆ. ದ ಜರ್ನಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಡೆಸ್ಟಿನೇಷನ್ ಅಂತ ಹೇಳ್ತಾರೆ. ಬಟ್ ವೆನ್ ಯು ಹ್ಯಾವ್ ದ ರೈಟ್ ಕಂಪನಿ, ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಜರ್ನಿನೇ ಇಂಪಾರ್ಟೆಂಟು, ನಾವು ಏನು ತಲುಪೋ ಜಾಗ ಇದೆಯಲ್ಲ ಅದಕ್ಕಿಂತ ಅಂತ ಹೇಳ್ತಾರೆ. ಬಟ್ ನಮ್ಮ ಕಂಪನಿ ಚೆನ್ನಾಗಿರಬೇಕು ಅಂತ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಜರ್ನಿ ಚೆನ್ನಾಗಿರುತ್ತೆ, ಡೆಸ್ಟಿನೇಷನ್ ಚೆನ್ನಾಗಿರಲ್ಲ. ಇನ್ನು ಕೆಲವು ಸಲ ಏನಾಗುತ್ತೆ, ಡೆಸ್ಟಿನೇಷನ್ ಚೆನ್ನಾಗಿರುತ್ತೆ ಬಟ್ ಜರ್ನಿ ತುಂಬಾ ಟೈರಿಂಗ್ ಆಗಿರುತ್ತೆ. ಸೊ ಇದು ಒಂಥರ ಏನಂತ ಹೇಳ್ಬೋದು ಅಂದರೆ ಅನ್ಪ್ರೆಡಿಕ್ಟೇಬಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಗೈಸ್, ಫೈನಲಿ ನಾವಿವಾಗ ನಮ್ಮ ಕುಡ್ಲ ಅನ್ನುವ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇದರ ರೇಟಿಂಗ್ ಬಂದು ಗೂಗಲಲ್ಲಿ 4 ಇತ್ತು, ಹಾಗಾಗಿ ಅದಕ್ಕೆ ಬಂದಿದ್ದೀವಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ವೆಜ್ ಪುಲಾವ್ನ ತೊಗೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಬನ್ಸ್ನ ತೊಗೊಂಡಿದ್ದಾರೆ, ಹಾಗೆ ಒಂದು ಸಿಂಗಲ್ ವಡ ತೊಗೊಂಡಿದ್ದೀವಿ, ಜೊತೆಗೆ ಬೈಟು ಕಾಫಿ ತೊಗೊಂಡಿದ್ದೀವಿ. ನನಗೆ ಯಾಕೋ ಈ ಸಲ ಇಡ್ಲಿ ಬೇಡ ಅಂತ ಅನ್ನಿಸ್ತು. ಇಡ್ಲಿ ದೋಸೆ ಎಲ್ಲ ಕಡೆ ಹೋದಾಗ ತಿಂತಾನೆ ಇರ್ತೀವಿ, ಅದಕ್ಕೆ ಯಾಕೋ ಬೇಡ, ಬೇರೆ ಏನಾದರೂ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು. ಆ್ಯಂಡ್ ವೆಜ್ ಪುಲಾವ್ನ ತೊಗೊಂಡೆ, ಚೆನ್ನಾಗೇ ಇತ್ತು. ಬನ್ಸ್ ಕೂಡ ಚೆನ್ನಾಗಿತ್ತು. ಇದರ ರಿವ್ಯೂನ ನಾನು ನನ್ನ ನಮ್ಮಿ ವ್ಲಾಗ್ಸ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ನೀವು ಇನ್ನೂ ಏನಾದರೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತಿಲ್ಲ ಅಂದರೆ ಖಂಡಿತವಾಗ್ಲೂ ಫಾಲೋ ಮಾಡಿ. ಆ್ಯಂಡ್ ಇವಾಗ ಸದ್ಯಕ್ಕೆ ನಾವು ಒಂದು ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ಒಳಗಡೆ ಬಂದಿದ್ದೀವಿ. ಆ್ಯಂಡ್ ಇನ್ನು ಕ್ಯೂರಿಯಾಸಿಟಿ ಇದೆ ಹೇಗಿದೆ ಅಂತ. ನನ್ನ ಹಸ್ಬೆಂಡ್ ಎಂಟ್ರಿ ಟಿಕೆಟ್ನ ತೊಗೊಳಕ್ಕೆ ಹೋಗಿದ್ದಾರೆ. ಇನ್ನೂ ಜನ ಯಾರೂ ಬಂದೇ ಇಲ್ಲ, ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಹಾಗೆ ದೂರದಿಂದನೇ ಆನೆಗಳು ಕಾಣಿಸ್ತಾ ಇದೆ ನೋಡಿ. ಹಾಗೆ ಯಾರಿಗೆಲ್ಲ ಎಲಿಫೆಂಟ್ಸ್ ಇಷ್ಟ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೇನಾದರೂ ಎಲಿಫೆಂಟ್ಸ್ ಇಷ್ಟ ಇಲ್ಲ ಅಂತ ಅಂದರೆ ಬೇರೆ ಯಾವುದೇ ನಿಮ್ಮ ಆ್ಯನಿಮಲ್ಸ್ ಫೇವ್ರೆಟ್ ಆ್ಯನಿಮಲ್ಸ್ ಆಗಿರುತ್ತೆ ಅದನ್ನು ಕಮೆಂಟ್ ಮಾಡಿ ನೋಡೋಣ. ಹಾಗೆ ಎಂಟ್ರಿ ಟಿಕೆಟ್ ತೊಗೊಂಡು ಇವಾಗ ಒಳಗಡೆ ಬಂದಿದ್ದೀವಿ. ಆ್ಯಂಡ್ ಇದು 9 to 10:30 ಅಷ್ಟೇ ಓಪನ್ ಇರುತ್ತೆ ಬೆಳಿಗ್ಗೆ. ಅದೇ ಥರ ಸಂಜೆನೂ ಒಂದು ಟೈಮ್ ಸ್ಲಾಟ್ ಇದೆ. ಇದರ ಒಂದು ಕಂಪ್ಲೀಟ್ ವ್ಲಾಗ್ನ ನಾನು ಸಪ್ರೇಟಾಗಿ ಹಾಕ್ತೀನಿ, ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ವ್ಲಾಗು. ಸೊ ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇವಾಗ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟು ಮಾತ್ರ ನಿಮಗೆ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಸಕ್ಕರೆಬೈಲು ಎಲಿಫೆಂಟ್ ಕ್ಯಾಂಪ್ನ ವಿಸಿಟ್ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ, ಅಲ್ಲಿ ಎಲಿಫೆಂಟ್ಸ್ಗಳನ್ನ ಸ್ನಾನ ಮಾಡಿಸೋದಕ್ಕೆ ಬಿಡ್ತಾರೆ. ಸೊ ನಾವು ಅದಕ್ಕೆ ಸ್ನಾನ ಮಾಡಿಸ್ಬೇಕು ಅಂತ ಅಂದರೆ ಎಕ್ಸ್ಟ್ರಾ ಟಿಕೆಟ್ ಏನೋ ಚಾರ್ಜಸ್ ಇರುತ್ತೆ, 100 ರೂಪೀಸು. ಬಟ್ ಇಲ್ಲಿ ಆ ಒಂದು ಆಪ್ಷನ್ಸ್ ಇಲ್ಲ. ಹಾಗೆ ಫೀಡ್ ಮಾಡೋದಕ್ಕೂ ಇವರು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೂ ಏನು ಎಕ್ಸ್ಟ್ರಾ ಅವರು ಪೇಮೆಂಟ್ ತೊಗೊಂಡು ಫೀಡ್ ಮಾಡೋದಕ್ಕೆ ಕೊಡೋದು ಆ ಥರನೂ ಇಲ್ಲ. ಇಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಇದೆ. ಸೊ ಅವ್ರು ನೀಟಾಗಿ ಅದೇ ಥರ ಪಾಲಿಸೀಸ್ನ, ಅದೇ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಸಡನ್ನಾಗಿ ಚೆಕಿಂಗ್ ಎಲ್ಲ ಬರ್ತಾರೆ ಅಂತ ಹೇಳ್ತಾಯಿದ್ರು, ಅದಕ್ಕೆ ಅವರು ಅಲೋ ಮಾಡೋದಿಲ್ಲ ಫೀಡಿಂಗಿಗೆಲ್ಲ. ಬೇರೆ ಕಡೆ ಎಲ್ಲ ನಮ್ಮ ಕೈಗೆ ಕೊಡ್ತಾರೆ, ನಾವೇ ಅದಕ್ಕೆ ತಿನ್ನಿಸ್ಬೋದು. ಬಟ್ ಇಲ್ಲಿ ಮಾತ್ರ ಅಲೋ ಮಾಡಲ್ಲ. ಅವ್ರ ಕೆಲಸನ ಅವರು ಮಾಡ್ತಾ ಇದ್ದಾರೆ. ಬಟ್ ನಮಗೇನೋ ಆಸೆ ಇರುತ್ತೆ, ಇಷ್ಟು ದೂರ ಬಂದಿದ್ದೀವಿ, ಸೊ ಹತ್ತಿರ ಹೋಗಿ ಒಂದು ತಿನ್ನಿಸೋ ಅವಕಾಶ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಅನಿಸುತ್ತೆ. ಆ್ಯಂಡ್ ಮನುಷ್ಯರಿಗೆ ಎಷ್ಟಿದ್ರೂ ಆಸೆ ಮಾತ್ರ ಕಮ್ಮಿ ಆಗಲ್ಲ ಅಂತಲೇ ಹೇಳ್ಬೋದು. ಒಂಥರ ಇವಾಗ ಇಷ್ಟು ಹತ್ರದಲ್ಲಿ ನೋಡ್ತಾ ಇದ್ದೀವಿ, ಇನ್ನೂ ಹತ್ರದಲ್ಲಿ ಹೋಗಿ ತಿನ್ನಿಸೋ ಆಸೆ. ಆ ಥರ ಮನುಷ್ಯರಿಗೆ ಎಷ್ಟೇ ಇದ್ರೂ ಆಸೆ ಮಾತ್ರ ಕಮ್ಮಿ ಆಗಲ್ಲ. ಆ್ಯಂಡ್ ಇವಾಗ ಎಲಿಫೆಂಟ್ ಕ್ಯಾಂಪಿಂದ ಹೊರಟಿದ್ದೀವಿ. ನೆಕ್ಸ್ಟ್ ಸ್ಪಾಟ್ ಯಾವುದು ಅಂತ ಗೊತ್ತಾದರೆ ಇನ್ ಕೇಸ್ ನೀವು ಕಮೆಂಟ್ ಮಾಡಿ, ಹಿಂಟ್ ಒಂದು ಕೊಡ್ತೀನಿ. ಅಲ್ಲೂ ಅಷ್ಟೇ ಎಲಿಫೆಂಟ್ಸೇ ಇರೋದು. ಹಾಗೆ ಒಂದಿಷ್ಟು ಸ್ನ್ಯಾಕ್ಸ್ಗಳನ್ನ ತೊಗೊಂಡಿದ್ದೀವಿ ನಾವು. ಆದಷ್ಟು ಈ ಥರ ಸ್ನ್ಯಾಕ್ಸ್ಗಳನ್ನ ತೊಗೊಳೋದು ಅವಾಯ್ಡ್ ಮಾಡ್ತೀವಿ, ಬಿಕಾಸ್ ಇಟ್ ಈಸ್ ಅನ್ಹೆಲ್ದಿ ಅಂತ. ಅದರಲ್ಲೂ ಈ ಒಂದು ಕಿಂಡರ್ ಜಾಯ್ ಅಂತೂ ತುಂಬಾ ಅನ್ಹೆಲ್ದಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಟೇಸ್ಟ್ ಮಾಡಲೇಬೇಕು ಅಂತ ಅನ್ನಿಸ್ತು. ಯಾಕೆ ಇಷ್ಟೊಂದು ಚೆನ್ನಾಗಿರುತ್ತಾ, ಮಕ್ಕಳೆಲ್ಲ ಅಷ್ಟು ಹಠ ಮಾಡ್ತಾರಲ್ಲ ಅಂತ. ನನ್ನ ಫ್ರೆಂಡ್ ಪಾಪುಗೆ ಕಿಂಡರ್ ಜಾಯ್ ತಿಂದು ಹುಷಾರಿಲ್ದಂಗೆ ಅಡ್ಮಿಟ್ ಮಾಡಿದರು. ದಯವಿಟ್ಟು ನಿಮ್ಮ ಕಿಡ್ಸ್ಗೆ ಕಿಂಡರ್ ಜಾಯ್ನ ಕೊಡಬೇಡಿ. ಹಾಗೆ ಈ ಒಂದು ಡೈನೋಸರ್ ಸಿಕ್ಕಿದೆ, ನೆಕ್ಸ್ಟ್ ಟೈಮ್ ಆ ಪಾಪುಗೆ ಕೊಡೋದು ಅಂತ ಡಿಸೈಡ್ ಮಾಡಿದ್ದೀವಿ.
ಇವಾಗ ನಾಗರಹೊಳೆ ಟೈಗರ್ ರಿಸರ್ವ್ ಒಳಗಡೆ ಬಂದಿದ್ದೀವಿ ನಾವು. ಸೊ ಒಂದು ಚೆಕ್ ಪಾಯಿಂಟ್ ಒಳಗಡೆ ಬಂದು ಇನ್ನೊಂದು ಚೆಕ್ ಪಾಯಿಂಟಿಂದ ಎಕ್ಸಿಟ್ ಆಗೋದು ಅಂತ. ಮಧ್ಯದಲ್ಲಿ ಒಂದಿಷ್ಟು ನಮಗೆ ಎಲಿಫೆಂಟ್ಸ್ ಅಥವಾ ಡಿಯರ್ ಏನಾದರೂ ನೋಡೋದಕ್ಕೆ ಸಿಗುತ್ತೆ. ಸದ್ಯಕ್ಕೆ ಜಿಂಕೆ ಸಿಕ್ಕಿದೆ, ಹಾಗೆ ಮಂಗಗಳು ನೋಡ್ತಾ ಇದ್ದೀವಿ ಅಷ್ಟೇ. ಆ್ಯಕ್ಚುಲಿ ನಾನು ವಿಂಡೋನ ಓಪನ್ ಮಾಡಿದ್ದೆ, ಬಟ್ ಅಲ್ಲಿ ಮಂಗಗಳನ್ನ ನೋಡಿ ವಿಂಡೋ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಎಲ್ಲಾದರೂ ಹತ್ಕೊಂಡ್ಬಿಟ್ರೆ ಯಾಕೆ ಬೇಕು ರಿಸ್ಕು ಅಂತ. ಆ್ಯಂಡ್ ಇವಾಗ ನಾವು ಟಾಪ್ ಇನ್ ಟೌನ್ ಅನ್ನುವ ರೆಸ್ಟೋರೆಂಟಲ್ಲಿದ್ದೀವಿ ಲಂಚ್ಗೆ. ನಾನು ಪನ್ನೀರ್ ಚಿಲ್ಲಿನ ತೊಗೊಂಡಿದ್ದೀನಿ. ನನ್ನ ಹಸ್ಬೆಂಡ್ ನಾನ್ ವೆಜ್ ಸ್ಟಾರ್ಟರ್ ಒಂದನ್ನು ತೊಗೊಂಡಿದ್ದಾರೆ. ನಾನು ಥರ್ಸ್ಡೇ ವೆಜ್ ಅಷ್ಟೇ ಅಂತ ಹೇಳ್ಬಿಟ್ಟು ವೆಜ್ ತೊಗೊಂಡಿದ್ದೆ. ಹಾಗೆ ಇವಾಗ ನಾವು ಎಲ್ಲಿದ್ದೀವಿ ಅಂತ ಅಂದರೆ ದುಬಾರೆ ಎಲಿಫೆಂಟ್ ಕ್ಯಾಂಪಲ್ಲಿದ್ದೀವಿ. ಸೊ ಥರ್ಸ್ಡೇ ಆಗಿದ್ರು ನೋಡಿ ಎಷ್ಟು ರಶ್ ಇದೆ ಅಂತ ಕ್ಯೂ ಅಲ್ಲಿ ನಿಂತಿದ್ದೀವಿ. ಆ್ಯಂಡ್ ಇದರ ಒಂದು ಬೇರೆ ಕಂಪ್ಲೀಟಾಗಿ ಒಂದು ವ್ಲಾಗ್ ಬರುತ್ತೆ ಸದ್ಯದರಲ್ಲೇ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಹಾಗೆ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಹಾಕ್ತೀನಿ ಇದರ ರಿವ್ಯೂವ್ನ, ಚೆಕ್ಔಟ್ ಮಾಡಿ. ಹಾಗೆ ಇಲ್ಲೂ ಅಷ್ಟೇ ಸ್ನಾನ ಮಾಡಿಸೋ ಹಾಗಿಲ್ಲ, ಬಟ್ ಫೀಡ್ ಮಾಡ್ಬೋದು. 50 ರೂಪೀಸ್ ಕೊಟ್ಟರೆ ಅವರು ಅದರ ಫುಡ್ನ ಕೊಡ್ತಾರೆ, ನಾವು ಅದಕ್ಕೆ ಫೀಡ್ ಮಾಡ್ಬೋದು. ಆ್ಯಂಡ್ ಈ ಒಂದು ಎಲಿಫೆಂಟ್ ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದೆ ಅಂತ, ಅದಕ್ಕೆ ಎಲ್ಲರೂ ಇದ್ರ ಹತ್ರನೇ ಇದ್ದಾರೆ. ಸೊ ಮುದ್ದಾಗಿ ಡ್ಯಾನ್ಸ್ ಮಾಡ್ತಾ ಇದೆ. ಆ್ಯಂಡ್ ಈ ಎಲಿಫೆಂಟ್ ಬಂದು ತುಂಬ ಹತ್ತಿರ ಇದೆ, ಹಾಗಾಗಿ ಜನ ಎಲ್ಲ ಇದ್ರ ಹತ್ರನೇ ಬಂದಿದ್ದಾರೆ. ಅದೆಲ್ಲ ಸ್ವಲ್ಪ ದೂರದಲ್ಲಿದೆ ಮುಟ್ಟೋದಕ್ಕೆ. ಇದಕ್ಕೆ ನೋಡಿ ಯಾವ ಥರ ತಿನ್ನಿಸ್ತಾ ಇದ್ದಾರೆ ಅಂತ. ಹಾಗೆ ಅದೇ ಥರ ನಾವು ತಿನ್ನಿಸ್ಬೇಕು ಆ್ಯಂಡ್ ಫೋಟೋಸು ಕ್ಲಿಕ್ ಮಾಡ್ಕೋಬೇಕು. ಆ್ಯಂಡ್ ದುಬಾರೆ ಎಲಿಫೆಂಟ್ ಕ್ಯಾಂಪಿಂದ ನಾವು ಎಕ್ಸಿಟ್ ತೊಗೊತಾ ಇದ್ದೀವಿ. ಜಾಸ್ತಿ ಈ ವ್ಲಾಗಲ್ಲಿ ನಾನು ಕವರ್ ಮಾಡಿಲ್ಲ, ಬಟ್ ಬೇರೆ ಒಂದು ಸಪ್ರೇಟ್ ವ್ಲಾಗ್ ಬರುತ್ತೆ ಇದ್ರದ್ದು. ಹಾಗೆ ನಾವಿವಾಗ ವಾಪಸ್ಸು ತುಮಕೂರು ಕಡೆಗೆ ಹೊರಟಿದ್ದೀವಿ. ನೈಟ್ 10 o'clockಗೆಲ್ಲ ನಾವು ರೀಚ್ ಆಗ್ತೀವಿ. ನೆನ್ನೆ ನಾವು ಅರೌಂಡ್ 5:30 ಹಾಗೆಲ್ಲ ತುಮಕೂರಿಂದ ಹೊರಟಿದ್ವಿ. ಹಾಗೆ ಇವಾಗ ನೈಟ್ 10 o'clockಗೆ ನಾವು ತುಮಕೂರು ರೀಚ್ ಆಗ್ತಾ ಇದ್ದೀವಿ. ಸೊ ಜಸ್ಟ್ ಒಂದು 30 hours ಜರ್ನಿ ಅಥವಾ ಒಂದು 30 hours ಅನ್ಪ್ಲ್ಯಾನ್ಡ್ ಟ್ರಿಪ್ ಇದು. ಆ್ಯಂಡ್ ದ ಬೆಸ್ಟ್ ಒನ್. ಅನ್ಪ್ಲ್ಯಾನ್ಡ್ ಟ್ರಿಪ್ಸ್ ಆರ್ ದ ಬೆಸ್ಟ್ ಒನ್ಸ್ ಅಂತ ಹೇಳ್ತಾರಲ್ಲ, ಅದಂತೂ ಖಂಡಿತವಾಗ್ಲೂ ನಿಜ ಅಂತ ಅನ್ನಿಸ್ತಾ ಇದೆ ಇವಾಗ. ಆ್ಯಂಡ್ ಇವಾಗ ನಾವು ಕುಣಿಗಲಲ್ಲಿರುವ ಎಂಪೈರ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಡಿನ್ನರ್ಗೆ. ನಾನು ವೆಜ್ ಸಲಾಡ್ನ ತೊಗೊಂಡಿದ್ದೀನಿ, ನನ್ನ ಹಸ್ಬೆಂಡ್ ಚಿಕನ್ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ನ ತೊಗೊಂಡಿದ್ದಾರೆ. ಹಾಗೆ ಈ ರೆಸ್ಟೋರೆಂಟಲ್ಲಿ ಫುಡ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾವು ತುಂಬ ಸಲ ಬಂದಿದ್ದೀವಿ. ಇವಾಗ ಸದ್ಯಕ್ಕೆ ಪಾನ್ ತಿಂದ್ಕೊಂಡು ಹೊರಟಿದ್ದೀವಿ ಡಿನ್ನರೆಲ್ಲ ಮುಗಿಸ್ಕೊಂಡು. ಆ್ಯಂಡ್ ಸದ್ಯಕ್ಕಂತೂ ಎಲ್ಲೂ ಸ್ಟಾಪ್ ಕೊಡೋದಿಲ್ಲ, ಸೀದಾ ಮನೆಗೆ ಹೋಗೋದು ಇವಾಗ. ಸೊ ಇಲ್ಲಿಂದ ಹೆಚ್ಚು ಕಮ್ಮಿ ಒಂದು 3/4 ಗಂಟೆ ಜರ್ನಿ ಆಗುತ್ತೆ ನಮಗೆ ತುಮಕೂರಿಗೆ. ಸೊ ಔಟರ್ ರಿಂಗ್ ರೋಡಿಂದ ಹತ್ತಿರ ಆಗುತ್ತೆ ನಮ್ಮ ಮನೆ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.